ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಬಿಡದಿ ಟೌನ್ಶಿಪ್ ಯೋಜನೆ ವಿಚಾರ ಇದೆಯಲ್ಲ, ಐ ಥಿಂಕ್ ಈ ಡಿಬೇಟ್ ಅಲ್ಲೂ ಕೂಡ ದೊಡ್ಡ ಮಟ್ಟದ ವಾಗ್ಯುದ್ಧ ಆಗ್ತಾ ಇದೆ. ಇನ್ನು ಅಖಾಡಕ್ಕೆ ನಿಜವಾಗೂ ಇಬ್ಬರು ನಾಯಕರು ಎಂಟ್ರಿ ಕೊಟ್ರೆ ಹೆಂಗಿರುತ್ತೆ ಅಂತ. ಬಟ್ ಯಾರು ಏನೇ ಕಿತ್ತಾಡ್ಕೊಳ್ಳಿರಿ, ಅಟ್ಲೀಸ್ಟ್ ರೈತರ ಬಗ್ಗೆ ಒಂದು ಕರುಣೆ ತೋರುವಂತಹ ಕೆಲಸಗಳಾಗ್ಲಿ, ರೈತರ ಪರವಾಗಿ ನಿಲುವನ್ನ ತಾಳಬೇಕು ಅನ್ನೋದಷ್ಟೇ ನಮ್ಮ ಆಶಯ ಅಂತ ಹೇಳ್ತಾ ನೇರವಾಗಿ ಶಾಂಭವಿ ಅವ್ರ ಹತ್ರ ಹೋಗ್ಬಿಡ್ತೀನಿ. ಶಾಂಭವಿ ಮೇಡಮ್, ಇಷ್ಟೊತ್ತು ಕಾಂಗ್ರೆಸ್ ವಕ್ತಾರರು ಮಾತಾಡಿದ್ದನ್ನು ಕೇಳಿಸ್ಕೊಂಡ್ರಿ. 80% ಒಪ್ಪಿಬಿಟ್ಟಿದ್ದಾರೆ. ಕಾನೂನು ಇದೆ, ಕಾನೂನು ಪ್ರಕಾರ ಸರ್ಕಾರ ನಡೆದುಕೊಳ್ತಾ ಇದೆ, ಕಾನೂನು ವಿರುದ್ಧವಾಗಿ ಯಾರು ಕೂಡ ಕ್ರಮ ಕೈಗೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ದಾಖಲೆ ಇದೆ, ದಾಖಲೆ ತಂದು ತೋರಿಸ್ತೀವಿ ಬಿಡಿ ಅಂತಿದ್ದಾರೆ. ಮೇಡಮ್ ತೋರಿಸ್ಲಿ ಅವ್ರ ದಾಖಲೆನ. ಸರಿ, ಇವ್ರ ಹತ್ರ 80% ಇದ್ರೆ ಇಷ್ಟು ದಿನ ಯಾಕೆ ತಗೊಂಡ್ರು ಮೇಡಮ್ ಟೈಮ್? 1.5 ವರ್ಷ ಬೇಕಾ ಒಂದು ಪ್ರಾಜೆಕ್ಟ್ ನ ಪ್ರೋಸೆಸ್ ಮಾಡಕ್ಕೆ? ಮತ್ತೆ ಈಗೇನು 1 ವರ್ಷ ಪರ್ಮಿಷನ್ ತಗೊಂಡಿದ್ದಾರೆ. ನಮಗೆ ಟೈಮ್ ಸಾಕಾಗ್ತಾ ಇಲ್ಲ, ನಮಗೆ ಟೈಮ್ ಬೇಕು ಕೊಡಿ ಅಂತ ಕೇಳಿದ್ದಾರೆ. ಇದ್ಮೇಲೆ ಇಷ್ಟೊತ್ತಿಗೆ ಮಾಡ್ಕೊಂತಿದ್ರಲ್ಲ, ಹಂಗಾದ್ರೆ ಸ್ಟ್ರೈಕ್ ಮಾಡ್ತಿರೋರು ಯಾರು? ನಾವು ಬೇರೆ ದೇಶದಿಂದ ಅಥವಾ ಬೇರೆ ರಾಜ್ಯದಿಂದ ಕರೆಸ್ತಾ ಇದೀವ? ನೀವು ಅವ್ರನ್ನ ನೋಡ್ಬೇಕು, ಅವ್ರು ಎಷ್ಟು ಕಷ್ಟ ಪಡ್ತಿದ್ದಾರೆ ಗೊತ್ತಾ? ಮನೆಗಳಲ್ಲಿ ಬೀದಿಲ್ ಕುತ್ಕೊಂಡು ಅನ್ನ ತಿಂತಿದ್ದಾರೆ, ಬೀದಿಲ್ ಮಲಗ್ತಾ ಇದ್ದಾರೆ. ನಾವು ರೈತರು ಮೇಡಮ್, ನಾವು ಭಿಕ್ಷುಕರಲ್ಲ. ಯಾಕೆ ನಮ್ಮನ್ನ ಈ ತರ ಬೀದಿಗೆ ತಂದು ನಮ್ಮನ್ನ ಗೋಳಾಡಿಸ್ತಾ ಇದ್ದೀರಾ ನೀವೆಲ್ಲ? ಇವರೆಲ್ಲ ಇಲ್ಲಿ ಮಾತಾಡ್ತಾ ಇದಾರಲ್ಲ, ಬಂದು ಕೂತಿದಾರ, ಬಂದು ಜಾಗ ನೋಡಿದಾರ, ನಮ್ಮ ಪರಿಸ್ಥಿತಿ ನೋಡಿದಾರ? ಆ ಮೋರಿ ಪಕ್ಕ ಕುತ್ಕೊಂಡು ಅನ್ನ ತಿಂತಿದ್ದೀವಿ ಮೇಡಮ್. ಸುಮ್ಮನೆ ಶಾಂಭವಿರಕ್ಕೆ ಸ್ವಲ್ಪ ಕುಮಾರಸ್ವಾಮಿ ಹೋರಾಟ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ನಾನ್ ಹೇಳ್ತಿರೋದು ನಮ್ಮ ಜಾಗನ ನಮಗೆ ಉಳಿಸ್ಕೊಡಿ. ನಮ್ಗೆ ಯಾಕೆ ಇಷ್ಟು ಕಷ್ಟ ಕೊಡ್ತಿದ್ದೀರಾ? ಈಗ 1.5 ವರ್ಷದಿಂದ ಬೀದಿಲಿ ಕೂತಿದ್ದೀವಿ ಮೇಡಮ್ ನಾವು. ಓಕೆ, ಅಲ್ಲ ಈಗೇನು ಇಮಿಡಿಯೇಟ್ ಆಗಿ ಯೋಜನೆ ಬಂದ್ಬಿಡ್ತು ಅಂತ ಅಲ್ಲ, ಈಗ ಎಲ್ಲವೂ ಕೂಡ ಅವಲೋಕನ ಆಗುತ್ತೆ. ಸ್ವತಃ ಮುಖ್ಯಮಂತ್ರಿಗಳು ಕೂಡ ಅದ್ರ ಬಗ್ಗೆ ಗಮನ ಕೊಡಲ್ಲ ಅಂತೀರಾ? ಗಮನ ಕೊಡ್ತಾರೆ. ಭರತ್ ಹತ್ರ ಹೋಗ್ಬಿಡ್ತೀನಿ ಸರ್, ಅವ್ರದ್ದು ಮಾತಾಡ್ಬಿಡ್ತೀನಿ. ಸೀರಿಯಸ್ಲಿ ನನ್ನ ದೇಶದಲ್ಲಿ ಹುಟ್ಟಿರೋದಕ್ಕೆ ನಂಗೆ ಬೇಜಾರಾಗ್ತಿದೆ ಮೇಡಮ್. ಯಾಕಂದ್ರೆ ಈ ಸಿಸ್ಟಮ್ ನೋಡೇ ಬೇಜಾರಾಗ್ಬಿಡ್ತಿದೆ ನನಗೆ. ನೀವು ಈ ಒಂದು ಯೋಜನೆಗೆ ಇಡೀ ದೇಶ ವಿರೋಧ ಮಾಡೋದು ಸರಿಯಲ್ಲ, ಇಡೀ ರಾಜ್ಯದ ಪರಿಸ್ಥಿತಿಯನ್ನು ವಿರೋಧ ಮಾಡೋದು ಸರಿಯಲ್ಲ. ನಿಮ್ಗೆ ಅನ್ಯಾಯ ಆಗಿದ್ರೆ ಅದನ್ನ ಪ್ರಶ್ನೆ ಮಾಡಿ, ತಪ್ಪಿಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಶ್ನೆ ಮಾಡಕ್ ಹಾಕಿದೆ. ಹಂಗಂತ ದೇಶದಲ್ಲೇ ಹುಟ್ಟಿದ್ದು ಈ ದೇಶ ಬಿಟ್ರೆ ಯಾವ ದೇಶದಲ್ಲೂ ನೀವು ಸೇಫ್ ಆಗಿರಕ್ ಸಾಧ್ಯ ಇಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಳಿ. ದೇಶಕ್ಕೆ ನೀವು ಪ್ರಶ್ನೆ ಮಾಡಕ್ ಹೋಗ್ಬೇಡಿ ಅಂತ ಹೇಳ್ತಾ ಭರತ್ ಅವ್ರ ಹತ್ರ ಹೋಗ್ಬಿಡ್ತೀನಿ. ಭರತ್ ಅವ್ರೆ, ಏನ್ರಿ ನಿಮ್ಮಲ್ಲೇ ಭೇದ ಭಾವ, ನಿಮ್ಮಲ್ಲೇ ಒಗ್ಗಟ್ಟಿಲ್ಲ ರೈತರಲ್ಲಿ ಅನ್ನೋದು ನನಗೆ ಕಾಡ್ತಾ ಇರುವಂತ ಪ್ರಶ್ನೆ. ನೀವು ಭೂಮಿ ಕೊಡ್ತೀನಿ ಅಂತಾರೆ, ಇಲ್ಲಿ ಶಾಂಭವಿ ಅವ್ರನ್ನ ತೊಟ್ಟು ವಿಷ ಕೊಟ್ಬಿಡಿ, ನಾವು ಭೂಮಿ ಕಳ್ಕೊಂಡು ನಾವ್ ಏನ್ರಿ ಮಾಡ್ಬೇಕು ಅಂತ ಅವ್ರು ಪ್ರಶ್ನೆ ಮಾಡ್ತಿದ್ದಾರೆ. ಯಾಕೆ ರೈತರಲ್ಲಿ ಒಗ್ಗಟ್ಟಿಲ್ಲ, ಯಾಕೆ ನಿಮ್ಮಲ್ಲೇ ಭಿನ್ನಾಭಿಪ್ರಾಯಗಳು ಅಂತ? ಮೇಡಮ್, ಇದು ಮೂಲ ವಾಸ್ತವದಲ್ಲಿ ಈಗ ಹೋರಾಟ ಮಾಡ್ತಾ ವ್ಯವಸಾಯ ಮಾಡ್ತಾವ್ರೆ ಅನ್ನೋದು ಕೇಳಕ್ ಇಷ್ಟಪಡ್ತೀನಿ. ಇಲ್ಲಿ ಫಲವತ್ ಭೂಮಿ ಎಷ್ಟು ಅಷ್ಟೇ ಬರಡು ಭೂಮಿನೂ ಇದೆ ಅಂತಾನು ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಈಗ 80% ಅಂತ ಹೇಳ್ತವ್ರೆ. 80% ಅಂದ್ರೆ ಭೂ ಮಾಲೀಕರು ಕೂಡ ಒಪ್ಕೊಂಡಿರೋರು. ಭೂ ಮಾಲೀಕರು ಅಲ್ಲಿ 1 ಕುಂಟೆ 5 ಕುಂಟೆ ಒಳಗಿರೋರು 2,000 ಜನ ಅವ್ರೆ. ಆಗಿದೆ ಇದು 80% ಜನ ಕೂಡ ಒಪ್ಕೊಂಡಿರೋದು. ಈಗ 7,000 ಈಗ ಗೌರ್ಮೆಂಟ್ ಲ್ಯಾಂಡ್ ಬಿಟ್ಟು 7,000 ಚಿಲ್ಲರೆ ಎಷ್ಟು ಭೂಮಿ ಇದೆಯೋ ಅದ್ರಲ್ಲಿ 80% ಜನ ಕೊಡಕ್ಕೆ ಯೋಜನೆಗೆ ಒಪ್ಪಿಗೆ ಇರೋದು. ತಪ್ಪು ತಿಳ್ಕೊಬೇಡಿ ಭರತ್ ಅವರು, ಒಂದು ಆರೋಪ ಕೇಳೋದಕ್ಕೆ ಸಿಗುತ್ತೆ. ನೀವು ಒಪ್ಕೊಂಡಿದ್ದಾರೆ ಕೆಲವರು ಅಂತೀರಿ, ದಾಖಲೆ ತೋರಿಸ್ತಾ ಇಲ್ಲ. ಕೆಲವರು ಕಾಂಗ್ರೆಸ್ ಪಕ್ಷಕ್ಕೆ ನಿಯತ್ತಾಗಿ ಭೂಮಿ ಕೊಡೋದ ಕೆಲವರು ಒಪ್ಪಿರ್ಬೇಕು. ಹಂಗಂತ ಎಲ್ಲರೂ ಕೂಡ ಪಕ್ಷದ ವಕ್ತಾರರು ಅಲ್ಲ, ಕಾರ್ಯಕರ್ತರು ಅಲ್ಲ. ಅಲ್ಲ, ಈಗ ಕಾಂಗ್ರೆಸ್ ಆಡಳಿತ ಅಲ್ಲ ನಟ ಸರ್, ಈಗ ಆಡಳಿತದಲ್ಲಿ ಇರೋದು ಕಾಂಗ್ರೆಸ್ ತಾನೇ, ಏನ್ ಬಿಜೆಪಿ ಅಧಿಕಾರದಲ್ಲಿ ಇದೆಯಾ? ಕುಮಾರಸ್ವಾಮಿ ರೆಡ್ ಝೋನ್ ಮಾಡಿದ್ರೆ ಕಾಂಗ್ರೆಸ್ ಆಡಳಿತಲಿತ್ತ? ಅಲ್ಲ, ನಾನು ಅದೇ ಕೆಡಿಬಿಗೆ ಲ್ಯಾಂಡ್ ಕೊಟ್ಟ ಕಾಂಗ್ರೆಸ್ ಆಡಳಿತಲಿತ್ತ? ರೈತ ಕಾಂಗ್ರೆಸ್ ಏಜೆಂಟ್ ಬಿಜೆಪಿ ರೈತರಿಗೆ ಅವಮಾನ ಮಾಡ್ತಾರೆ. ನೀವು ಬಿಜೆಪಿ ರೈತ ವಿರೋಧಿ ಎಷ್ಟು ಧೈರ್ಯವಾಗಿ ರೈತರ ಬಿಜೆಪಿ ರೈತರ
ಕಟ್ಟಿ. serious thing. ನೀವು ಆ ರೈತರನ್ನ ಏಜೆಂಟ್ ಅಂತ ಒಪ್ಪಿರ ನೀವು? ಉತ್ಕರ್ಷ್ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಎದ್ದೋಗ್ಬೋದು ಡಿಬೇಟ್ ಇಂದ. ಕೂಗಾಡ್ತೀರಾ ಅಂದ್ರೆ ಎದ್ದೋಗ್ಬೋದು. ಮಾತಾಡ್ಸೋಣ ಸರ್. ಪಾಪ ರೈತರ ಏಜೆಂಟ್ ಅಂತೀರಾ ನೀವು? ಇಲ್ಲ ಶ್ರುತಿ ದಾಖಲೆ ಕೇಳಿ. ಒಂದೇ ಸೆಕೆಂಡ್ ದಾಖಲೆ ಕೇಳಿ. ನೀವು ಅವ್ರ ಪ್ರಶ್ನೆಗೆ ಯಾಕೆ ಉತ್ತರ ಇಲ್ಲ ಮಾಡ್ತೀರಾ? ಕೇಳಿ ದಾಖಲೆ ಕೇಳಿ. ಪಾಪ ರೈತನ ಏಜೆಂಟ್ ಅಲ್ರಿ? ರೈತನ ಯಾಕೆ ಏಜೆಂಟ್ ಅಂತೀರಿ ನೀವು? ಅಲ್ಲ ಅಶೋಕ್ ಕೇಳ್ರಿ, ಬಗರ್ಕುಂ ಲ್ಯಾಂಡ್ ಬಿಡುವಾಗ ಅಶೋಕ್ ಏಜೆಂಟ್ ರೀ, ರಿಯಲ್ ಎಸ್ಟೇಟ್ ಕುಮಾರಸ್ವಾಮಿ ಏಜೆಂಟ್ ರೀ. ಪಾಪ ಅವ್ರು ಯಾಕೆ ಕೇಳ್ತೀರಿ ರೈತರಿಗೆ? ಅಯ್ಯೋ, ಇರಿಪ್ಪ ಮಾತಾಡ್ಸ್ಬೇಕು ನಿಮ್ಮಿಬ್ರನ್ನ. ಹೋಗ್ರಿ ರೈತರ ಮಾತಾಡ್ಸಲ್ಲ debate ಅಲ್ಲಿ. ಅಲ್ಲ ರೈತರು ಕೇಳಿ ನೋಡ್ರಿ ಹೇಳ್ತಾರೆ ನಿಮ್ಗೆ. ದೌರ್ಜನ್ಯಕ್ಕೆ ಯಾರು ಎದುರಲ್ಲ, ಅಲ್ಲ ನೀವು ಏಜೆಂಟ್ ಅಂತಿದ್ರೆ ನೀವೇ ದಬ್ಬಾಳಿಕೆ ಮಾಡ್ತಾರೆ ನೀವು. ನೀವು ಮಾಡ್ತಿರೋದು. ಭರತ್, ನಮ್ಮಿಂದ ತಪ್ಪಾಗಿದ್ರೆ ಕ್ಷಮೆ ಇರ್ಲಿ. ರೈತರನ್ನ ಪಕ್ಷದ ಏಜೆಂಟ್ಗಳು ಅಂತ ನಾವು ಹೇಳ್ತಾ ಇಲ್ಲ. ನಿಮ್ಮ ಅಭಿಪ್ರಾಯ, ನಿಮ್ಮ ವೈಯಕ್ತಿಕ ನಿರ್ಧಾರಗಳು, ನಿಮ್ಮ ಭೂಮಿ ನಿಮ್ಮ ಹಕ್ಕು. ನೀವು ಕೊಡೋದು ಒಪ್ಕೊಂಡಿದ್ದೀರಾ ಅಥವಾ ಬಿಟ್ಟಿದ್ದೀರೋ ಅದಲ್ಲ. ಬಟ್ ಆರೋಪ ಇರೋದು ಹಂಗೆ, ಕೆಲವರನ್ನ ರೈತರನ್ನ ಕೊಂಡ್ಕೊಂಡ್ಬಿಟ್ಟಿದೆ ಸರ್ಕಾರ. ಅವರು ಮಾತ್ರ ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ, 80% ಅಲ್ಲ ಅಂತ. ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಟ್ಬಿಡಿ ಭರತ್. 80% ಭೂ ಮಾಲೀಕರು ಒಪ್ಕೊಂಡಿರೋದು. ಭೂ ಮಾಲೀಕರು ಈಗ ಸ್ಟ್ರೈಕ್ ಮಾಡ್ತಾರಲ್ಲ, ಅದ್ರಲ್ಲಿ ಪಾಣಿ ಎತ್ಕೊ ಬಂದ್ಬಿಡ್ಲಿ. 80% ಜನ ಎತ್ಕೊ ಬರ್ಲಿ ಪಾಣಿ ಎಷ್ಟೆಷ್ಟು ಎಕರೆ ಇದೆ ಅಂತ. ಈಗ 100ಕ್ಕೆ 80 ಎಕರೆ ಕೊಡಕ್ ಒಪ್ಕೊಂಡಿರೋದು ಅಂತ ನಾವ್ ಹೇಳ್ತಾ ಇರೋದು. 80 ಜನ ಅಲ್ಲ, 80% ಭೂ ಮಾಲೀಕರು. ಅರ್ಥ ಮಾಡ್ಕೋಬೇಕು. ನಡೀತಾ ಇದೆಯಲ್ವಾ, ಅಲ್ಲಿಗೆ ನಾನು ಬರ್ತೀನಿ ಖುದ್ದಾಗಿ. ಒಬ್ಬ JDS ವಕ್ತಾರ ಆಗ್ಬಿಟ್ಟು ತಾವು ಅಲ್ಲಿ ಬನ್ನಿ, ಅಲ್ಲಿ ಯಾರೆಲ್ಲ ಏನು ಧರಣಿ ಮಾಡ್ತಾ ಇದ್ರೆ ಅವರೆಲ್ಲ ಪಾಡಿ ಎತ್ಕೊಂಡ್ಬರಕ್ ಹೇಳ್ತೀನಿ. ಅಲ್ಲೇ ಸತ್ಯಾಸತ್ಯತೆ ಆಗೋಗ್ಬಿಡ್ತದೆ. ಬನ್ನಿ ತಾವ್ ಎತ್ಕೊಂಡು. ಓಪನ್ ಚಾಲೆಂಜ್ ತಮ್ಮ ಮಾಧ್ಯಮದ ಮುಖಾಂತರ ಮೇಡಮ್ ನಾನು ಹೇಳ್ತಾ ಇದ್ದೀನಿ. ಯಾರೆಲ್ಲ ಹೇಳ್ತಾ ಇದ್ದಾರೆ ಬನ್ನಿ.